ಗಟ್ಟಿ ಓದಂದ್ರೆ ಹೆಸರು ಹೇಳ್ಯಾರಲ್ಲ, ಗಟ್ಟಿ ಓದಂದ್ರೆ ಏನು? ಹೇಳು. ಗಟ್ಟಿ ಓದಂದ್ರ ಪುಸ್ತಕ. ಇದು ನೋಡ್ತೀವಲ್ಲ, ಪುಸ್ತಕ ಯಾವ್ದ್ರ ಇದು? ಸಮಾಜ ವಿಜ್ಞಾನ. ಇದು ಯಾರು ಬರೆದಾರ? ಯಾರು ಬರೆದಿದ್ದಾರೆ? ಇದು ಪಠ್ಯ ಪುಸ್ತಕ. ಏನಿದು? ಪಠ್ಯ ಪುಸ್ತಕ. ಅದ್ರ ಜೊತೆಗೆ ಇದು ಒಳಗಡೆ ಸ್ಟೋರಿ ಏನೈತೆ ಅಂತಂದ್ರ ಇದನ್ನ ಸ್ವಲ್ಪ ಓದ್ತೀವಿ, ಹೆಂಗ್ ಓದ್ಬೇಕಂತ. ಗಟ್ಟಿ ಓದಂದ್ರೆ ಏನಂತಂದ್ರ ಇಲ್ಲಿ ಹೆಂಗ್ ಓದ್ಬೇಕು ಅದು ಪುಲಿಸ್ ಸ್ಟಾಪ್ ಅಲ್ಲಿ ಬರ್ತಾವ, ವ್ಯಾಖ್ಯಾನ, ಆಮೇಲೆ ಇದು ಸಂಬಂಧಪಟ್ಟಿರ್ತಕ್ಕಂಥ ಅಲ್ಪ ವಿರಾಮ ಇಲ್ಲಿ ಬರ್ತದ, ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಇಲ್ಲಿ ಆಧುನಿಕ ಪಾಶ್ಚಿಮಾತ್ಯ ವಿಚಾರಧಾರೆಯ ಪರಿಣಾಮವಾಗಿ ಭಾರತದಲ್ಲಿ ಒಂದು ನೂತನ ಜಾಗೃತಿ ಉಂಟಾಯಿತು. ಪಾಶ್ಚಿಮಾತ್ಯ ಸಂಸ್ಕೃತಿ, ವೇಷಭೂಷಣ, ನಡಾವಳಿಗಳು, ಸಮಾಜ, ಧಾರ್ಮಿಕ ವಿಚಾರಗಳು, ನಂಬಿಕೆಗಳು ಮತ್ತು ಆಂಗ್ಲರ ಸಾಮಾಜಿಕ ಆದರ್ಶಗಳು ಭಾರತೀಯರ ಮೇಲೆ ಗಾಢವಾದ ಪ್ರಭಾವ ಬೀರಿದವು. ಇಲ್ಲಿ ಯಾಕೆ ನಿಲ್ಲಬೇಕು? ಫುಲ್ ಸ್ಟಾಪ್ ಐತಿಲ್ಲ. ಆಮೇಲೆ ಅದಕ್ಕಿಂತ ಮೊದಲೇ ಹೇಳಿದ್ರು ಸಮಾಜ, ಧಾರ್ಮಿಕ ವಿಚಾರಗಳು. ಇಲ್ಲಿ ಯಾಕೆ ನಿಲ್ಲಬೇಕು? ಹೇಳಿ ಏನು? ಅಲ್ಪ ವಿರಾಮಗಳ, ಅಲ್ಪ ವಿರಾಮಗಳಲ್ಲಿ ಬಿಟ್ಟು 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 ಹೇಳ್ಬೇಕ, ಒಂದೇ ಸೌಂಡ್ ಹೇಳ್ಬಾರ್ದು. ಎಲ್ಲಿ ಪುಲಿ ಸ್ಟಾಪ್ ಬರ್ತಾ ಪುಲಿ ಸ್ಟಾಪ್ ಬಂದಲ್ಲಿ ನಿಂತು ಹೇಳಬೇಕು. ಹೌದಾ? ಪ್ರಭಾವ ಬೀರಿದ ಈ ಬೆಳವಣಿಗೆಗಳ ಪರಿಣಾಮವಾಗಿ ವಸಾಹತುಶಾಹಿ ಕಾಲದ ಭಾರತದಲ್ಲಿ ಪುನರ್ಜೀವನದ ಹುಟ್ಟಿಗೆ ನಾಂದಿಯಾಯಿತು. ಹೌದಾ? ಇಲ್ಲಿ ಪುಲಿ ಸ್ಟಾಪ್ ಆಯಿತು. ಸಮಾನತೆಯ ಆಶಯಗಳನ್ನು ಸಾರುವ ಹೊಸ ಅರಿವೇ ಈ ಪುನರ್ಜೀವನ ಚಳವಳಿ. ಇದನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಹೆಸರಿನಿಂದಲೂ ಕರೆಯುವರು. ಇದು ಓದ್ತಕ್ಕಂಥ ಕ್ರಮಗಳು. ಎಲ್ಲಿ ಅಲ್ಪ ವಿರಾಮ ಬರ್ತಾವ ಅಲ್ಪ ವಿರಾಮ ಬಂದಲ್ಲಿ ನಿಲ್ಲಬೇಕು, ಸ್ವಲ್ಪ ನಿಂತು ಮತ್ತೆ ಓದಬೇಕು. ಎಲ್ಲಿ ಪುಲಿ ಸ್ಟಾಪ್ ಬರ್ತಾವ ಪುಲಿ ಸ್ಟಾಪ್ ಬಂದಲ್ಲಿ ಅಲ್ಲಿ ನಿಲ್ಲಬೇಕು. ಹೌದಾ? ಈ ಚಳವಳಿಯ ದಲಿತ ಮತ್ತು ಮಹಿಳಾ ವರ್ಗಗಳ ಸಾಮಾಜಿಕ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದವು. ಇಲ್ಲಿಗೇನಲ್ಲ ಪುಲಿ ಸ್ಟಾಪ್. ಅದಕ್ಕೆ ಈ ದೊಡ್ಡ ಪುಸ್ತಕಕ್ಕಿಂತ ಅತ್ಯಂತ ಸಣ್ಣ ಕತೆ ಪುಸ್ತಕಗಳು ಬರ್ತಲ್ಲ, ಆ ಕತೆಗಳ ಪುಸ್ತಕಗಳನ್ನು ಗಟ್ಟಿ ಓದಕ್ಕೆ ನಾವು ಬಳಸ್ತೀವಿ. ಸಣ್ಣ ಪುಸ್ತಕಗಳು ಯಾಕೆ ಬಳಸ್ತೀವಿ ಅಂದ್ರ ಅದ್ರ ಒಳಗಡೆ ಒಬ್ಬರು ಇನ್ನೊಬ್ರಿಗೆ ಯಾವ ರೀತಿ ಮಾತಾಡಿದ್ರು, ನಾನು ನಿನ್ನನ್ನು ಬಲ್ಲೇನು, ಅವಾಗ ಹೇಳ್ತಾನ. ನಿನ್ನ ಹೆಸರೇನು? ನನ್ನ ಹೆಸರು ರಾಜಾರಾಮ್. ಅವನು ಹೇಳ್ತಕ್ಕಂಥದ್ದು ಕಾಮ ಬರ್ತಾವ. ನನ್ನ ಹೆಸರು ಅಂದ್ರೆ ಅವ ಹೆಂಗ್ ಹೇಳ್ತಾನ ಹಂಗ ಹೇಳ್ಬೇಕು. ರಾಜಾರಾಮ್. ಇದು ಓದ್ತಕ್ಕಂಥದ್ದು. ಇದು ಅದಕ್ಕೆ ಗಟ್ಟಿ ಓದಿ ಆಕ್ಟಿವಿಟಿ ಮಾಡಿದ್ರಪ್ಪ ನಿಮಗಡೆ ಯಾವ ರೀತಿ ನೆನಪಿಟ್ಕೋಬೇಕು, ಯಾವ ರೀತಿ ವಾಕ್ಯ ಓದಬೇಕು, ಯಾವ ಪುಲಿ ಸ್ಟಾಪ್ ಯಾವ್ದು ಬಳಸಬೇಕು, ಅಲ್ಪ ವಿರಾಮ ಎಲ್ಲಿ ಬಳಸಬೇಕು, ಇನ್ವರ್ಟೆಡ್ ಕಾಮ್ ಎಲ್ಲಿ ಬಳಸಬೇಕು, ಆನಂತರ ಕಂಸದಲ್ಲಿ ಬರ್ತಕ್ಕಂಥ ಅಕ್ಷರಗಳು ಯಾವ ರೀತಿ ಓದಬೇಕು, ಪ್ರಶ್ನಾರ್ಥಕ ಚಿಹ್ನೆ ಬಂದಲ್ಲಿ ಯಾವ ರೀತಿ ಹೇಳ್ಬೇಕು ಅಂತಕ್ಕಂಥದ್ದು ನೀವು ಗಟ್ಟಿ ಓದಿನಲ್ಲಿ ಎಲ್ಲಾ ಲೇಖನ ಚಿಹ್ನೆಗಳ ಬಗ್ಗೆ ಪರಿಚಯ ಆಗ್ತದೆ. ಅದಕ್ಕೆ ಗಟ್ಟಿ ಓದಿ ಏನು ಆಕ್ಟಿವಿಟಿ ಅಲ್ಲ, ನೀವು ಗ್ರಂಥಾಲಯಕ್ಕೆ ಬನ್ನಿ. ಗ್ರಂಥಾಲಯಕ್ಕೆ ಬಂದ ಮೇಲೆ ಗ್ರಂಥಾಲಯದಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಪುಸ್ತಕಗಳದ. ಆ ಪುಸ್ತಕಗಳನ್ನು ತೆಗೆದುಕೊಂಡು ನೀವೇನ್ ಮಾಡಬೇಕು ಅಂದ್ರ ಓದಿದ್ರಪ್ಪ ಅಂದ್ರ ಆ ಚಿತ್ರಪಟಗಳ ಸಮೇತ ಏನ್ ಮಾಡ್ತೀವಿ ಆ ಕಥೆಯ ಬಗ್ಗೆ ಗೊತ್ತಾಗ್ತದೆ. ಹೌದಾ? ನೀವು ಓದ್ತಕ್ಕಂಥದ್ದು ಆ ಕಡೆ ಲಕ್ಷ್ಯ ಕೊಡ್ರಿ.